ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ರಣವೀರ್ ಸಿಂಗ್ ಅವರ ದುರಂಧರ್ 2 ಸಿನಿಮಾ ಯಶಸ್ವಿಯಾಗಿದೆ. ಭಾರತೀಯ ಗೂಢಾಚಾರಿಗಳ ಕುರಿತಾದ ಈ ಚಿತ್ರದಿಂದ ಪಾಕಿಸ್ತಾನದಲ್ಲಿ ಭಾರತೀಯ ಗೂಢಾಚಾರಿಗಳಿಗಾಗಿ ಹುಡುಕಾಟ ನಡೆದಿದೆ ಎಂಬ ವಿಡಿಯೋ ವೈರಲ್ ಆಗಿದೆ. ಆದರೆ ಪಾಕ್ನಲ್ಲಿ ಸಿನಿಮಾದ ಪೈರಸಿ ಕಾಪಿಗಳು ಹರಿದಾಡುತ್ತಿವೆ. ಈ ಬೆನ್ನಲ್ಲೇ ವಿಡಿಯೋ ಕೂಡ ವೈರಲ್ ಆಗಿದೆ. ಹೌದು, ರಣವೀರ್ ಸಿಂಗ್ ನಟನೆಯ ದುರಂಧರ್ 2 ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ರಿಲೀಸ್ ಆಗಿ ಯಶಸ್ಸು ಕಂಡಿದೆ. ಈ ಚಿತ್ರ 5 ದಿನಕ್ಕೆ ಭಾರತದಲ್ಲಿ 500 ಕೋಟಿ ರೂಪಾಯಿ ಗಳಿಸಿ ಗಮನ ಸೆಳೆದಿದೆ. ಈ ಚಿತ್ರದಲ್ಲಿ ಭಾರತದವರು ಪಾಕಿಸ್ತಾನಕ್ಕೆ ತೆರಳಿ ಸ್ಪೈ ಮಾಡಿ ಅಲ್ಲಿನ ಭಯೋತ್ಪಾದನಾ ಲೋಕವನ್ನ ನಾಶ ಮಾಡುವ ರೀತಿಯಲ್ಲಿ ದುರಂಧರ್ 2 ಸಿನಿಮಾದಲ್ಲಿ ತೋರಿಸಲಾಗಿದೆ. ಈ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಭಾರತದ ಗೂಢಾಚಾರಿಗಳಿಗಾಗಿ ಹುಡುಕಾಟ ನಡೆದಿದೆ. ಜಸ್ಕಿರತ್ ಸಿಂಗ್ ರಂಗಿ ಪಾಕಿಸ್ತಾನಕ್ಕೆ ತೆರಳಿ ಅಮ್ಜಾ ಅಲಿ ಆಗುತ್ತಾನೆ. ಅಲ್ಲಿ ಪಾಕ್ನೇ ಆಳುತ್ತಾನೆ. ಪಾಕ್ ದೇಶವನ್ನೇ ನಡುಗಿಸುತ್ತಾನೆ. ಆತ ಭಾರತದ ಸ್ಪೈ ಅನ್ನೋ ವಿಷಯ ಕೊನೆಯಲ್ಲಿ ತಿಳಿಯುತ್ತದೆ. ಇದರ ಜೊತೆಗೆ ಇನ್ನು ಕೆಲವು ಸ್ಪೈಗಳು ಪಾಕಿಸ್ತಾನದಲ್ಲಿಯೇ ಇರುತ್ತಾರೆ. ಈ ರೀತಿಯಲ್ಲಿ ದುರಂಧರ್ 2 ಸಿನಿಮಾ ಮೂಡಿ ಬಂದಿದೆ. ಈ ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ಪಾಕ್ನಲ್ಲಿ ಭಾರತೀಯ ಸ್ಪೈಗಳಿಗಾಗಿ ಹುಡುಕಾಟ ನಡೆದಿದೆ ಎಂಬ ವಿಡಿಯೋಗಳು ವೈರಲ್ ಆಗ್ತಿದೆ. ಭದ್ರತಾ ಸಿಬ್ಬಂದಿಗಳು ರಸ್ತೆ ಅಂಚಲ್ಲಿ ಮಲಗಿರೋ ಭಿಕ್ಷುಕರನ್ನ ಮತ್ತು ಇತರರನ್ನ ನಿಲ್ಲಿಸಿ ಪರೀಕ್ಷೆ ಮಾಡುವ ವಿಡಿಯೋ ಇದಾಗಿದೆ. ಭದ್ರತಾ ಸಿಬ್ಬಂದಿ ರಸ್ತೆ ಬದಿಯಲ್ಲಿ ಮಲಗಿದವರ ಬ್ಲಾಂಕೆಟ್ ತೆಗೆದು ಪರೀಕ್ಷೆ ಮಾಡಿ ಪ್ರಶ್ನೆ ಮಾಡುತ್ತಿರುವುದು ವಿಡಿಯೋದಲ್ಲಿದೆ. ದುರಂಧರ್ 2 ಚಿತ್ರದ ಎಫೆಕ್ಟ್ ಎಂದು ಇದನ್ನ ಕರೆಯಲಾಗ್ತಾ ಇದೆ. ಇದನ್ನ ಅನೇಕರು ಕೂಡ ನಂಬಿದ್ದಾರೆ. ಆದರೆ ಇದರ ಅಸಲಿಯತ್ತು ಬೇರೆ ಇದೆ. ಇದು ಹೊಸ ವಿಡಿಯೋ ಅಲ್ಲ. ಇದು ಕರಾಚಿ, ಅದರಲ್ಲೂ ಲಿಯಾರಿ ಭಾಗದಲ್ಲಿ ನಡೆದ ಹಳೆಯ ಪೊಲೀಸ್ ಕಾರ್ಯಾಚರಣೆಯ ಭಾಗವಾಗಿರಬಹುದು ಎಂದು ಹೇಳಲಾಗ್ತಾ ಇದೆ. ಇದೇ ರೀತಿಯ ಕ್ಲಿಪ್ಗಳು 2025ರ ಮಧ್ಯಭಾಗದಿಂದಲೂ ಕೂಡ ಹರಿದಾಡುತ್ತಿವೆ. ಆಗಿನ್ನೂ ದುರಂಧರ್ ರಿಲೀಸ್ ಕೂಡ ಆಗಿರಲಿಲ್ಲ. ಈಗ ಸಿನಿಮಾ ರಿಲೀಸ್ ಬಳಿಕ ವಿಡಿಯೋ ಈ ರೀತಿಯಲ್ಲಿ ವೈರಲ್ ಆಗ್ತಾ ಇದೆ ಅಷ್ಟೇ. ಪಾಕಿಸ್ತಾನದಲ್ಲಿ ದುರಂಧರ್ 2 ಸಿನಿಮಾ ರಿಲೀಸ್ ಆಗಿಲ್ಲ. ಆದರೆ ಪೈರಸಿ ಕಾಪಿಗಳು ಈಗಾಗಲೇ ಪಾಕ್ನಲ್ಲಿ ಜೋರಾಗಿ ಹರಿದಾಡ್ತಿವೆ. ಒಟ್ಟಲ್ಲಿ ಈ ರೀತಿಯಾದಂತಹ ವಿಡಿಯೋಗಳನ್ನ ನಂಬಿ ಪಾಕಿಸ್ತಾನದಲ್ಲಿ ಭಾರತದಲ್ಲಿ ರಿಲೀಸ್ ಆದ ದುರಂಧರ್ 2 ಸಿನಿಮಾದಿಂದ ಪಾಕಿಸ್ತಾನದಲ್ಲೇನೋ ಕೋಲಾಹಲ ಎದ್ದಿದೆ, ಅಥವಾ ಅಲ್ಲಿ ಈ ರೀತಿಯಾಗಿ ಸ್ಪೈಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ, ಗೊಂದಲಕ್ಕೊಳಗಾಗಿದ್ದಾರೆ ಅನ್ನುವ ಭ್ರಮೆ ಬೇಡ. ಇದರ ಸತ್ಯತೆ ನಿಜಕ್ಕೂ ಇದು ಫೇಕ್ ವಿಡಿಯೋ ಅಥವಾ ಈ ಹಿಂದೆ ಆದಂತಹ ಘಟನೆಯ ವೈರಲ್ ಆದಂತಹ ವಿಡಿಯೋವನ್ನ ಈಗ ಸಿನಿಮಾ ರಿಲೀಸ್ ಆದ ನಂತರ ಅದನ್ನ ಬಳಕೆ ಮಾಡಿ ಮತ್ತಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪುಷ್ ಮಾಡಿ ವೈರಲ್ ಮಾಡಲಾಗ್ತಿದೆ ಅನ್ನೋದು ನೈಜತೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.